ನೋಡ್ರಿ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್ ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಟೋಟಲ್ ಸಿರೀಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 3-4 ಟೈಪ್ಸ್ ಬರ್ತಾವ. ಒಂದೇನು ಅಲ್ಫಾಬೆಟ್ಸ್ ಗಳ ಮೇಲೆ ABCDEF ಮುಂದೇನ್ ಬರುತ್ತಾ ಅಂತ ಒಂದ್ ಕ್ವಶನ್ ಕೇಳ್ಬಹುದು. ಆಮೇಲೆ ಸಿರೀಸ್ ಮೇಲೆ ಇನ್ನೊಂದು ಬರುತ್ತೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ತರ, ಹೆಂಗಂತಂದ್ ಹೇಳಿದ್ರೆ ABC ಇಸ್ ಕೋಡೆಡ್ ಆಸ್ ಅಂತಂದ್ ಹೇಳಿ ಆ ತರ ಒಂದ್ ಟೈಪ್ ಬರುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸಿರೀಸ್ ಬರುತ್ತೆ. ABC ಅನ್ನು ಏನಪ್ಪಾ ಅಂತಂದ್ ಹೇಳಿದ್ರೆ 1 2 3 ಅನ್ನ ಬರ್ದಿದ್ದಾರೆ, ಹಂಗಾದ್ರೆ DEF ಅನ್ನ ಹೆಂಗ್ ಬರೀತಾರ ಅಂತಂದ್ ಹೇಳಿ. ಇನ್ನೊಂದು ನಂಬರ್ ಸಿರೀಸ್ 1 2 3 4 ಆದ ನಂತರ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 4 ಟೈಪ್ಸ್ ಬರ್ತಾವ. 4 ಟೈಪ್ಸ್ ಮೇಲೆ ಒಂದೊಂದು ಕ್ವಶನ್ ಅನ್ನ ಕೇಳ್ತಾರೆ ಕಂಪಲ್ಸರಿ. ನೋಡ್ರಿ ಈ ಸಿರೀಸ್ ಮೇಲೆ ಸೊ ಟೋಟಲ್ ಆಗಿ ಇವತ್ತು ನಾಳೆ ನಾಡಿದ್ದು 3 ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ 4 ಕ್ವಶನ್ಸ್ ಗಳು ಕವರ್ ಆಗ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ನೋಡ್ರಿ ನಂಬರ್ ಸಿರೀಸ್, ಅದಾದ ನಂತರ ನೆಕ್ಸ್ಟ್ ಅಲ್ಫಾಬೆಟ್ ಸಿರೀಸ್, ಆಮೇಲೆ ಕೋಡಿಂಗ್ ತರ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಎರಡೂ ಸೇರಿ ಟೋಟಲ್ ಆಗಿ 4 ಟೈಪ್ಸ್. ಸೊ ಇಲ್ಲೇನಿಲ್ಲ, ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ರಿಲೇಷನ್ಸ್ ಗಳು ಯಾವ ತರ ಬರ್ತಾವ ಅಂತಂದ್ ಹೇಳಿದ್ರೆ ನಾವು ಒಂದೇನಂತಂದ್ ಹೇಳಿದ್ರೆ ಈ ತರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಅವ್ರ ಎಷ್ಟೋ ಸಂಖ್ಯೆಗಳನ್ನ ಕೊಡ್ಲಿ ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಒಂದ್ ಲಾಜಿಕ್ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಲಾಜಿಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಫಸ್ಟ್ ಇದನ್ನ ಬಿಡಿಸ್ಬೇಕು ಎಲ್ಲಕ್ಕೂ. ಇದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕು? ಎಂಡ್ ಟು ಎಂಡ್. ಸೊ ಎಂಡ್ ಟು ಎಂಡ್ ಬಿಡಿಸ್ಕೊಂತ ಹೋಗ್ಬೇಕು. ಸೊ ಇಲ್ಲಿ ABC ಅಂತಂದಿತ್ತು ಅಂತಂದ್ ಹೇಳಿದ್ರೆ ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಯಾವ ರಿಲೇಷನ್ ಐತಿ ಅಂತ ನೋಡ್ಬೇಕು. ಸೊ ಇದು ಸೆಕೆಂಡ್ ಲಾಜಿಕ್. ಥರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಲಾಜಿಕ್ ಬರುತ್ತೆ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್, ಸೆಕೆಂಡ್, ಅದಾದ ನಂತರ ಥರ್ಡ್, ಈ 3 ಲಾಜಿಕ್ ಮೇಲೆ ಏನಂತಂದ್ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಾರ. ಸೊ ಅದ್ರಲ್ಲೂ ಏನಂತಂದ್ ಹೇಳಿದ್ರೆ 70% ಕ್ವಶನ್ಸ್ ಈ ತರ ಡೈರೆಕ್ಟ್ ರಿಲೇಷನ್ ಇರುತ್ತೆ. ಸೊ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಅವಾಗ ಕೇಳ್ತಾರ. ಇದ್ರ ಮೇಲೆ ರೇರು, ಯಾರಿಗಾದ್ರೂ ಮೂಡ್ ಖರಾಬ್ ಇತ್ತು, ಅವ್ರದ್ದು ಹಣೆ ಬರ ಸರಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರ ಎಕ್ಸಾಮ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಲಾಜಿಕ್ ಅನ್ನ ಕೇಳಿರ್ತಾರೆ. ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ಈ ತರ ಚೆಕ್ ಮಾಡ್ಬೇಕು, ಸೆಕೆಂಡ್ ಈ ರೀತಿಯಾಗಿ ಚೆಕ್ ಮಾಡ್ಬೇಕು ಎಂಡ್ ಟು ಎಂಡ್, ಅದಾದ ನಂತರ ಈ ತರ ಕ್ರಾಸ್ ಮಾರ್ಕ್ ಒಂದು ಡೈರೆಕ್ಟ್ ಆಗಿ ಮಿಡಲ್ದು, ಆಮೇಲೆ ನೆಕ್ಸ್ಟ್ ಮತ್ತೆ ಕ್ರಾಸ್ ಮಾರ್ಕ್. ಈ ಲಾಜಿಕ್ ಎಲ್ರಿಗೂ ಗೊತ್ತಾಯ್ತಾ? ನೀವು ಯಾವ್ದು ಬೇಕಾದ್ ಮಾಡ್ರಿ, ನಂಬರ್ ಸಿರೀಸ್ ಒಂದ್ ಬಿಟ್ಬಿಟ್ಟು ಅಲ್ಫಾಬೆಟ್ಸ್ ಗಳನ್ನ ಕೊಟ್ಟಾಗ ಯಾವ್ದೇ ಬೇಕಾದ್ ನೀವು ಯಾವ ಬೇಕಾದ ಎಕ್ಸಾಮ್ ತಗೊಳ್ರಿ, CGL, CHSL, MTS ನೆಕ್ಸ್ಟ್ ಬರೀತಿದ್ರಲ್ಲ, ಎಲ್ಲದಕ್ಕೂ ಏನಂತಂದ್ ಹೇಳಿದ್ರೆ ಇದನ್ನ ಲಾಜಿಕ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇಷ್ಟ ಎಲ್ರಿಗೂ ಗೊತ್ತಾಯ್ತಲ್ಲ, ಇಷ್ಟು ಗೊತ್ತಾದ್ರೆ ಸಾಕು, ನೆಕ್ಸ್ಟ್ ನಮ್ಗೆ ಏನೋ ಬೇಡ. ಓಕೆ, ಈಗ ನೋಡ್ರಿ ನಾವು ಡೈರೆಕ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಹೋಗೋಣ. ಈ ಕ್ವಶನ್ ಅಲ್ಲಿ ಒಂದು ಲಾಜಿಕ್ ಬರುತ್ತೆ, ಆ ಲಾಜಿಕ್ ನ ನಾವು ಕಂಡು ಹಿಡಿಬೇಕು. ಅದಾದ ನಂತರ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಸಿಗುತ್ತೆ. ನೋಡ್ರಿ ನಾನು ಅಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ABCD ಅನ್ನ ಬರ್ಕೊಂಡಿರ್ತೀನಿ, ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ. ನೋಡೋಣ, ಒಂದು ಲಾಜಿಕ್ ಬರ್ಬೇಕು, ಆ ಲಾಜಿಕ್ ನ ಕಂಡಿಡಿ. ಬರ್ಕೊಂಡ್ ಯಾವ ತರ ಬರ್ಕೋತೀರಿ ನೋಡ್ರಿ, ಬರ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಲಾಜಿಕ್ ಅನ್ನ ಕಂಡಿಡಿ. ಸೊ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಈ ಇಲ್ಲೇನ್ ವರ್ಡ್ ಐತಲ್ಲ ಅದನ್ನ ಬರ್ಕೋಬೇಕು. TJM10 ಅಂತಂದ್ ಐತೆ. ಸೊ ಅದ್ರ ಕೆಳಗಡೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೋಬೇಕು. ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆನ ಬರ್ಕೋಬೇಕು ನೀವು. ಸೊ LP12. ಅದಾದ ನಂತರ ಇನ್ನೊಂದು ಚೆಕ್ ಮಾಡೋರಿದ್ರಿ ಅಂತಂದ್ ಹೇಳಿದ್ರೆ ಟೈಮ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ ನಮ್ದು ಫಸ್ಟ್ ಲಾಜಿಕ್ ಏನಂತ ಹೇಳಿದ್ರೆ ನಿಮ್ಗ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡ್ಬೇಕು. ಈಗ ನೋಡಿ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡಿದಾಗ T ಎಲ್ಲಿ ಐತಿ ನಂದ, ಇಲ್ಲಿ ಐತಿ. ಸೊ ಅದನ್ನ ಏನ್ ಬರ್ದಾರ, U ಅಂತಂದ್ ಹೇಳಿ ಬರ್ದಾರ. ಅಂದ್ರ ಒಂದ್ ಹೆಜ್ಜೆಯನ್ನ ಮುಂದ್ ಹೋಗಿದಾರೆ. T ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆಯನ್ನ ಮುಂದ್ ಹೋಗಿದಾರ, +1 ಅಂತಂದ್ ಬರ್ಕೊಡ್ರಿ. ಸೊ ಅದಾದ ನಂತರ J ಎಲ್ಲಿ ಐತಿ, J ಇಲ್ಲಿ ಐತಿ. ಸೊ ಅದಾದ ನಂತರ ಇಲ್ಲೇನ್ ಬರ್ದಿದಾರ, L ಅಂತಂದ್ ಬರ್ದಿದಾರ. ಸೊ ಒಂದ್ ಹೆಜ್ಜೆ 2 ಹೆಜ್ಜೆ ಮುಂದ್ ಹೋಗಿದಾರ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 2 ಹೆಜ್ಜೆಯನ್ನ ಮುಂದ್ ಹೋಗಿದಾರ, ಸಿಂಪಲ್ ಆಗಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ M ಅಂತಂದ್ ಐತೆ. M ಅನ್ನ ಏನಂತ ಬರ್ದಿದಾರೆ, P ಅಂತಂದ್ ಹೇಳಿ ಬರ್ದಾರ. ನೋಡ್ರಿ ಇಲ್ಲಿಂದ ಹೋದ್ವಿ ಅಂತಂದ್ ಹೇಳಿದ್ರೆ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ. ಸೊ 3 ಹೆಜ್ಜೆನ ಏನಪ್ಪಾ ಅಂತಂದ್ ಹೇಳಿದ್ರೆ ಮುಂದ್ಗಡೆ ಹಾಕಿ ಬರ್ದಿದಾರ. ಸೊ ಅದಾದ ನಂತರ 10 ರಿಂದ 12 ಇಲ್ಲಿ +2 ಮಾಡಿದಾರೆ. ಇದೊಂದು ಲಾಜಿಕ್ ಬಂತ ನಮಗ್. ಸೊ ಎಲ್ರಿಗೂ ಗೊತ್ತಾಗಿರ್ಬೇಕು ಆನ್ಸರ್ ಅಂತ ಹೇಳಕತ್ತೀರಿ. ಅದಾದ ನಂತರ ಇಲ್ಲೂ ಸೇಮ್ ಐತೆ ನೋಡ್ಬೇಕು, ಚೆಕ್ ಮಾಡ್ರಿ, ಜಸ್ಟ್ ಚೆಕ್ ಮಾಡ್ರಿ. U ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ V ಬರ್ದಾರ, +1 ಐತಿ. ಸೊ ಅದಾದ ನಂತರ L ಇಂದ N ಬರ್ದಾರ. ನೋಡ್ರಿ L ಇಂದ N ಬರ್ದಿದಾರ. ಸೊ 1 ಹೆಜ್ಜೆ 2 ಹೆಜ್ಜೆ ಮುಂದ್ ಹೋಗಿದಾರೆ, ಇಲ್ಲೂ ಕೂಡ +2 ಐತಿ. ಅದಾದ ನಂತರ P ದಿಂದ S ಬರ್ದಿದಾರ. ಸೊ 1 2 3 ಹೆಜ್ಜೆ ಹೋಗಿದಾರೆ, +3. ಸೊ ಅದಾದ ನಂತರ ಇಲ್ಲಿ +2. ಹಂಗಾದ್ರ ಇದಾದ ನಂತರ XRY18 ಆದ ನಂತರ ಯಾವ ಪದ ಬರುತ್ತೆ ಅಂತ, ವರ್ಡ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ರ. ಎಸ್, ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಇಲ್ಲೇನ್ ಮಾಡ್ಬೇಕು, +1 ಮಾಡ್ಬೇಕು, ಇಲ್ಲಿ +2 ಮಾಡ್ಬೇಕು, ಇಲ್ಲಿ +3 ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, +2 ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ ಎಷ್ಟಾಗತ್ತ,
ಸೊ ಲಾಸ್ಟ್ ನೋಡ್ರಿ ಇಲ್ಲಿ +2 ಮಾಡ್ರಿ ಅಂತಂದ್ ಹೇಳಿದ್ರೆ 20 ಬರುತ್ತೆ. ಸೊ ಇಲ್ಲಿ 21 ಐತಿ, ಇಲ್ಲಿ 21 ಐತಿ, ಎರಡೇನಪ್ಪಾ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ದಾಗ ಹೋದು. ಎಲಿಮಿನೇಷನ್ ಮೆಥಡ್ ಮಾಡೋದು ಕಲೀರಿ. ಸೊ ಇಲ್ಲಿ ಸಿಂಪಲ್ ಆಗಿ ಹೋಗಿ ಬಿಡ್ತು, ಎರಡು ಹೋದ್ವು. ಸೊ ಅದಾದ ನಂತರ ಎಕ್ಸ್ ದಿಂದ +1 ಮಾಡಿದ್ರೆ ಏನ್ ಬರುತ್ತೆ ನಮ್ಗ y ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ y ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ಆರ್ ಇಂದ +2 ಮಾಡಿದ್ರೆ ಏನ್ ಬರುತ್ತೆ 1 2 ಟಿ ಅಂತಂದ್ ಹೇಳಿ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಎಸ್ ಅಂತಂದೈತೆ, ಇದು ಹೋಯ್ತು. ನಮ್ಗೆ ಆಪ್ಷನ್ ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗತ್ತ. ಇದು ಎಲ್ರಿಗೂ ಅರ್ಥ ಆಯ್ತಾ? ಸೊ ನಾನು ಯಾವ ತರ ಮಾಡಿದೆ ಅಂತಂದ್ ಹೇಳಿ, ಯಾವ ಲಾಜಿಕ್ ಅಪ್ಲೈ ಮಾಡಿದ್ವಿ ಇಲ್ಲಿ, ಡೈರೆಕ್ಟ್ ಆಗಿ ಈ ರೀತಿಯಾಗಿ ಅಪ್ಲೈ ಮಾಡಿದ್ವಿ. ಮ್ಯಾಕ್ಸಿಮಮ್ 70% ಕ್ವಶನ್ಸ್ ಎಲ್ಲ ಇದೇ ರೀತಿ ಬರ್ತಾವ ನಾವು. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದನ್ನ ಟ್ರೈ ಮಾಡ್ರಿ ನೋಡೋಣ. ನೀವು ಟ್ರೈ ಮಾಡ್ರಿ, ಅದಾದ ನಂತರ ನಾನು ಬೇಕಾದ್ರೆ ನಾನು ಬಿಡಿಸ್ತೀನಿ, ಮತ್ತೆ ನಾನು ABCD ಅನ್ನ ಬರ್ಕೊಂತೀನಿ. ಲಾಜಿಕ್ ಏನ್ ಬರುತ್ತೆ ಅಂತಂದ್ ಹೇಳ್ಬೇಕಷ್ಟೇ. ಒಂದ್ ಲಾಜಿಕ್ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ತರ ಮಾಡ್ಬೇಕು ಅಂತಂದ್ ಹೇಳಿ. ಅದು ತುಂಬಾ ಬೇಸಿಕ್ ಅಂದ್ರೆ ಬೇಸಿಕ್, ಅದನ್ನೇ ಯೂಸ್ ಮಾಡ್ಬೇಕು. ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಯೂಸ್ ಮಾಡ್ಬೇಕು. ಎಸ್, ನೋಡೋಣ ಯಾವ್ದು ಬರುತ್ತೆ ಏನ್ ಬರುತ್ತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ NRT ಅಂತಂದೈತೆ, ಇದನ್ನ ಏನಂತ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ MQS ಅಂತಂದ್ ಹೇಳಿ ಬರ್ತಾರ. ಕ್ಲಿಯರ್? ಲಾಜಿಕ್ ಏನ್ ಬಂದೈತೆ ಅಂತಂದ್ ಹೇಳ್ಬೇಕು ನನಗೆ, ಲಾಜಿಕ್. ಸೊ ನೋಡ್ರಿ ಡೈರೆಕ್ಟ್ ಆಗಿ ಚೆಕ್ ಮಾಡೋಣ, ಡೈರೆಕ್ಟ್ ಆಗಿ ಚೆಕ್ ಮಾಡೋಣ. ಸರ್ ಎನ್ ಐತ್ರಿ, ಎನ್ ಇಂದ ಏನ್ ಬರ್ದಾರ ಎಂ ಬರ್ದಾರ. ಎನ್ ಇಂದ ಎಂ ಬರ್ದಾರ ಅಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆ ಹಿಂದ್ ಹೋಗಿದಾನ, ಒಂದ್ ಹೆಜ್ಜೆ ಹಿಂದ್ ಹೋಗಿದ ಅಂತಂದ್ ಹೇಳಿದ್ರೆ -1 ಬರಿಬೇಕು. ನೆಕ್ಸ್ಟ್ ನೋಡ್ರಿ ಆರ್ ಐತ್ರಿ, ಆರ್ ನ ಏನಂತ ಬರ್ದಾರ ಕ್ಯೂ ಅಂತಂದ್ ಹೇಳಿ ಬರ್ದಾರ. ಸರ್ ಇಲ್ಲೂ ಕೂಡ ಒಂದ್ ಹೆಜ್ಜೆ ಹಿಂದ್ ಹೋಗಿದಾರ, ಒಂದ್ ಹೆಜ್ಜೆ ಹಿಂದ್ ಅಂತಂದ್ ಹೇಳಿದ್ರೆ -1. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಟಿ ಐತಿ, ಟಿ ಎಲ್ಲೈತಿ ಇಲ್ಲ ಐತಿ, ಅದನ್ನೇನ್ ಬರ್ದಾರ ಎಸ್ ಅಂತಂದ್ ಹೇಳಿ ಬರ್ದಾರ. ಅದಾದ ನಂತರ ಇಲ್ಲೂ ಕೂಡ ಒಂದ್ ಹೆಜ್ಜೆನ ಹಿಂದ್ ಹೋಗಿದಾರ. ನೋಡ್ರಿ -1 -1 -1 ಪ್ರಾಪರ್ ಆಗಿರೋ ಒಂದು ಲಾಜಿಕ್ ಸಿಕ್ತು. ನೆಕ್ಸ್ಟ್ ನಮ್ಗೆ ಚೆಕ್ ಮಾಡೋದೇ ಬೇಡ. ಸೊ ಹಂಗಾದ್ರ ಇಲ್ಲಿ ಏನ್ ಮಾಡ್ತಾರ KOQ ಅನ್ನ ಯಾವ ರೀತಿಯಾಗಿ ಬರೀತಾರ ಅಂತಂದೇಳಿ, -1 -1 -1 ಎಲ್ಲಿ ಹೆಂಗ್ ಬರೀತಾರ, ಏನ್ ಬರುತ್ತಾ -1 -1 ಮಾಡ್ರ ಕೇಗ್ -1 ಮಾಡಿದ್ರೆ ಏನ್ ಬರುತ್ತಾ ಸರ್ ಜೆ ಬರುತ್ತಾರೆ. ಅದಾದ ನಂತರ ಓ ಎಲ್ಲೈತಿ ನೋಡ್ರಿ, ಇಲ್ಲಿ ಇಲ್ಲೈತಿ. ಓಗ್ -1 ಮಾಡಿದ್ರೆ ಒಂದ್ ಹೆಜ್ಜೆ ಹಿಂದ್ ಹೋದ್ರ ಎನ್ ಬರುತ್ತ. ಅದಾದ ನಂತರ ಕ್ಯೂ ಐತಿ ನೋಡ್ರಿ, ಕ್ಯೂ ಎಲ್ಲೈತಿ ಇಲ್ಲೈತಿ. ಕ್ಯೂಗ್ ಒಂದ್ ಹೆಜ್ಜೆ ಹಿಂದ್ ಹೋದ್ರೆ ಪಿ ಬರುತ್ತ. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರ JNP ಅಂತಂದ್ ಹೇಳಾಗತ್ತ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತಾ ಎಲ್ರಿಗೂ? ಸೊ ಯಾರಿಗಾದ್ರೂ ಅರ್ಥ ಆಗ್ತಿಲ್ಲ? ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಗಳಿದಾವ? ಫಸ್ಟ್ ನಮ್ದು ಲಾಜಿಕ್ ಏನು, ಈ ರೀತಿಯಾಗಿ ಚೆಕ್ ಮಾಡ್ಬೇಕು ಡೈರೆಕ್ಟ್ ಆಗಿ. ಇಲ್ಲ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್. ಸೊ ಅದಾದ ನಂತರ ಇಲ್ಲ ಅಂತಂದ್ ಹೇಳಿದ್ರೆ ಈ ತರ, ಈ ಮೂರೇ ಮೂರು ಲಾಜಿಕ್ಗಳು. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ ನೋಡೋಣ. ನಾನು ಆಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ ಹೇಳ್ತೀನಿ. ಫಸ್ಟ್ ಟ್ರೈ ಮಾಡ್ರಿ ನೋಡೋಣ. ಲಾಜಿಕ್ ಹೇಳ್ಬೇಕು ನಂಗೆ, ಲಾಜಿಕ್ ಪ್ಲಸ್ ಆನ್ಸರ್. ಇಲ್ಲಿ ಏನ್ ಬರ್ದಿದಾರ UDF6 ಅಂತಂದೈತಿ. ಇದನ್ನ ಏನಂತ ಬರ್ದಾರಪ್ಪ ಅಂತಂದ ಹೇಳಿದ್ರೆ VFI9 ಅಂತಂದ ಹೇಳಿ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ಕೇಳಿದಾನ. ನೋಡ್ರಿ ಇಲ್ಲಿ ನೀವ ನೋಡಿರ್ಬೋದು, ಇಲ್ಲಿ 15 ಆದ ನಂತರ ಇಲ್ಲಿ 18 ಐತ್ರಿ ಸರ್, +3 ಆಗೈತ್ರಿ. ಇಲ್ಲಿ 18 ಆದ್ರೆ ಇಲ್ಲ ಆದ ನಂತರ ಏನಾಗೈತಿ +3 ಆಗೈತಿ. 18 + 3 ಎಷ್ಟೈತಿ 21. ಇಲ್ಲೂ ಕೂಡ ನೋಡ್ರಿ ಲಾಸ್ಟ್ +3 ಮಾಡಿದಾನ. ಸೊ ಅದಾದ ನಂತರ ನಾವು ಇಲ್ಲೂ ಏನ್ ಮಾಡ್ಬೇಕು +3 ಮಾಡ್ಬೇಕು. +3 ಮಾಡಿದ್ರೆ ನಮ್ಗೆ ಲಾಸ್ಟ್ ಏನ್ ಬರುತ್ತಾ 12 12 12 ಅಂತಂದ್ ಬರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು 12 ಅಂತ ಬಂತು. ಸೊ ಇಲ್ಲಿ ನೋಡ್ರಿ 11 ಇದಾವು 11 ಇದಾವು. ಎರಡು ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲಿಮಿನೇಟ್ ಅದು. ಎರಡು ಆಪ್ಷನ್ ಏನದು ಎಲಿಮಿನೇಟ್ ಅದು. ಈ ತರ ಎಲಿಮಿನೇಷನ್ ಮೆಥಡ್ ನೋಡ್ಬೇಕು. ಇವಾಗ 50% ಆನ್ಸರ್ ನಮ್ಗೆ ಕರೆಕ್ಟ್ ಆಗಿರೋದು ಬಂದಿರುತ್ತೆ. ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಎಲಿಮಿನೇಷನ್ ಮೆಥಡ್, ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ ಹೇಳಿದ್ರ. ಇಲ್ಲಿ ನೋಡ್ರಿ ಯು ದಿಂದ ಏನಪ್ಪಾ ಅಂತಂದ್ ಹೇಳಿದ್ರ ನೆಕ್ಸ್ಟ್ ಬರ್ದಿದಾನ ಯು ಎಲ್ಲೈತ್ ನಮ್ದ, ನಾನು ಚೆಕ್ ಮಾಡ್ತೀನಿ ನೋಡ್ರಿ ಯಾರಿಗ ಅರ್ಥ ಆಗಿಲ್ಲ. ಸರ್ ಯು ಐತ್ರಿ, ಯು ಅನ್ನ ವಿ ಬರ್ದಾನ. ಯು ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ವಿ ಬರ್ದಾನ ಅಂದ್ರೆ ಮುಂದ್ ಹೋಗಿದಾನ, ಒಂದ್ ಹೆಜ್ಜೆ ಮುಂದು +1 ಅಂತಂದಾಯ್ತು. ಸೊ ಅದಾದ ನಂತರ ಡಿ ದಿಂದ ಎಫ್ ಬರ್ದನ್ರಿ. ಡಿ ಎಲ್ಲೈತಿ ಇಲ್ಲೈತಿ. ಸರ್ ಎಫ್ ಇಲ್ಲೈತ್ರಿ, ಒಂದ್ ಹೆಜ್ಜೆ ಎರಡ್ ಹೆಜ್ಜೆ ಮುಂದ್ ಹೋಗಿದಾನ. ಸೊ ಅದಾದ ನಂತರ ಎಫ್ ದಿಂದ ಐ. ಸೊ ಎಫ್ ಎಲ್ಲೈತಿ ಇಲ್ಲೈತಿ, ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಐ ಬರ್ದಾನ ಅಂದ್ರೆ ಇಲ್ಲಿ +3. ಅದಾದ ನಂತರ ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ +3. ಎಸ್, ನೆಕ್ಸ್ಟ್ ನೋಡ್ರಿ ವಿ ದಿಂದ +1 ಮಾಡಿದ್ರೆ ಎಷ್ಟಾಗತ್ತ
ನಮಗ್ ಡಬ್ಲ್ಯೂ ಬರುತ್ತೆ ಆನ್ಸರ್. ಅದಾದ ನಂತರ ಎಫ್ ದಿಂದ +2 ಮಾಡಿದ್ರೆ 1 2 ಎಚ್ ಬರುತ್ತ. ಸೊ ಡಬ್ಲ್ಯೂ ಎಚ್ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್, WHL12 ಅಂತಂದ್ ಹೇಳಿ ನಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮುಂದಿನ ಸಿರೀಸ್ ಆನ್ಸರ್ ಬರುತ್ತ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಚೆಕ್ ಮಾಡ್ರಿ. ನೆಕ್ಸ್ಟ್ ಅದ್ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಜಿಕ್ ಕಂಡು ಹಿಡಿಬೇಕು. ಲಾಜಿಕ್ ಬಂತು ಅಂತಂದ್ ಹೇಳಿದ್ರೆ ಮುಗಿತ್, ನಮ್ದು ಆನ್ಸರ್ ಬಂತು. ಇದನ್ನ ನೀವೆಲ್ಲಾದ್ರೂ ಕಲ್ತ್ರಿ ಅಂತಂದ್ ಹೇಳಿದ್ರೆ, ಇದ್ ಮಾಡಕ್ಕೆಲ್ರ ಕಲ್ತ್ರಿ ಅಂತಂದ್ ಹೇಳಿದ್ರೆ 4 ಕ್ವಶನ್ ಆರಾಮಾಗಿ ಮಾಡ್ಕೋಬಹುದು, 8 ಮಾರ್ಕ್ಸ್. ಇದನ್ನೆಲ್ಲ ಬಿಟ್ಟು ನಾನು ಇಂಗ್ಲಿಷ್ ಮಾಡ್ತೇನೆ, ಮ್ಯಾಥಮೆಟಿಕ್ಸ್ ಮಾಡ್ತೇನಲ್ಲ, ಮೊದಲು ನಾವು ಸ್ಕೋರ್ ಮಾಡ್ಕೋಬೇಕು ಪಾಸ್ ಆಗಕ್. ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ, ನಾವು ಸ್ಕೋರ್ ಮಾಡಿ ನಾವು ಪಾಸ್ ಆಗ್ಬೇಕು. ಎಸ್, ಇಲ್ಲಿ ಏನ್ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ MQ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ SO ಅಂತಂದ್ ಬರ್ದಿದಾರ. ಸೊ ಅದಾದ ನಂತರ SO ಅನ್ನ QU ಅಂತಂದ್ ಹೇಳಿ ಬರ್ದಿದಾರ. ಎಸ್, ನಾವು ಚೆಕ್ ಮಾಡೋಣ. ಫಸ್ಟ್ ಏನೈತ್ ನಮ್ದ, ಸೊ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಎಂ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಸ್, 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ 5 ಹೆಜ್ಜೆ 6 ಹೆಜ್ಜೆ +R ಮುಂದೆ ಹೋಗಿ ಬರ್ದಿದ್ದಾನ. ಸೊ ಅದಾದ ನಂತರ ಕ್ಯೂ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲೈತಿ ಕ್ಯೂ, ಇಲ್ಲೈತಿ. ಸೊ ಇದನ್ನೇನ್ ಬರ್ದಾನಪ್ಪ ಅಂತಂದ್ ಹೇಳಿದ್ರೆ O ಅಂತ ಬರ್ದಾನ. 1 ಹೆಜ್ಜೆ 2 ಹೆಜ್ಜೆ -2. ಸೇಮ್ ಅದೇ ಲಾಜಿಕ್ ಇಲ್ಲೂ ಬರುತ್ತೆ ನೋಡ್ರಿ. ಎಸ್ ದಿಂದ ಕ್ಯೂ ಅಂತಂದ್ ಹೇಳಿದ್ರೆ ಹಿಂದ್ ಬರ್ದಾನ, ಇಲ್ಲಿ -2 ಬಂತು. ಸೊ ಅದಾದ ನಂತರ ನೆಕ್ಸ್ಟ್ O ದಿಂದ ಯು. ಸೊ O ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಯು ಬರ್ದಿದ್ದಾನ. ಸೊ 1 2 3 4 5 6 ಇಲ್ಲಿ +R ಬರ್ದಿದ್ದಾನ. ಇಲ್ಲಿ ನೋಡ್ರಿ ಉಲ್ಟಾ ಮಾಡಿ ಬರ್ದಿದ್ದಾನ. ಸೊ ಉಲ್ಟಾ ಮಾಡ್ಕೊತ ಹೋಗಿದಾನ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ +6 -2 ಮಾಡಿದಾನ. ನೆಕ್ಸ್ಟ್ -2 +6. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ +6 -2. ನೆಕ್ಸ್ಟ್ -2 +6. ಅದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, +6 -2 ಈ ತರ ಮಾಡ್ಬೇಕು. ಸೊ ಈ ತರ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಲಾಜಿಕ್ ವರ್ಕೌಟ್ ಆಯ್ತು. ನೀವು ಇಲ್ಲೇ ನೋಡಿರ್ಬೋದು, ಇಲ್ಲಿ +R ಬಂದೈತ್ರಿ ಸರ್, ಇಲ್ಲಿ +R ಬಂದಿಲ್ರಿ. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೋದಲ್ಲ, ಈ ತರ MQSO ಅಂತಂದ್ ಹೇಳಿ ಈ ರೀತಿಯಾಗಿ ಕ್ರಾಸ್ ನ ಹೇಳಿದ್ನಲ್ಲ, ಎಂಡ್ ಟು ಎಂಡ್. ಸೊ ಎಂ ಅನ್ನ ಏನಂತಂದ್ ಹೇಳಿದ್ರೆ O ಅಂತಂದ್ ಹೇಳಿದ್ರೆ ಏನ್ ಬರ್ದಾರ, ಎಂ ಅನ್ನ O ಅಂತಂದ್ ಹೇಳಿದ್ರೆ ಎಷ್ಟು, 1 ಹೆಜ್ಜೆ 2 ಹೆಜ್ಜೆ. ಸೊ +2 ಮಾಡಿದಾರೆ. ಅದಾದ ನಂತರ ಕ್ಯೂ ಅನ್ನ ಎಸ್ ಅಂತಂದ್ ಹೇಳಿದ್ರೆ 1 2 3 4. ಸಾರಿ, ಕ್ಯೂ ದಿಂದ ಎಸ್ ಅಂತಂದ್ ಹೇಳಿದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ +2. ನೆಕ್ಸ್ಟ್ ಎಸ್ ದಿಂದ O, ಎರಡಕ್ಕೂ +2 ಮಾಡ್ರಿ. ಎಸ್ ಅನ್ನ +2 ಮಾಡಿದ್ರೆ ಎಷ್ಟು ಬರುತ್ತೆ, ಯು ಬರುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಏನ್, O ಅನ್ನ +2 ಮಾಡ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಯೂ ಬರುತ್ತೆ. ಸೇಮ್ ಅದೇ ತರ ಡಬ್ಲ್ಯೂ ನ ಈ ರೀತಿಯಾಗಿ ಎರಡಕ್ಕೂ +2 ಮಾಡಿದ್ರೆ ಏನ್ ಬರುತ್ತೆ, ಡಬ್ಲ್ಯೂ ಗೆ. ಸೊ +2 ಮಾಡ್ರಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ, Y ಅಂತಂದ್ ಹೇಳಿ ಬರುತ್ತೆ. ಸೊ ಎಸ್ ಗೆ +2 ಮಾಡ್ರಿ ಅಂತಂದ್ ಹೇಳಿ ಬರುತ್ತೆ, ಯು ಬರುತ್ತೆ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ UY ಅಂತಂದ್ ಹೇಳಾಗತ್ತ. ಸೊ ಅರ್ಥ ಆಯ್ತಾ ಎಲ್ರಿಗೂ ಇದು? ಸೊ ನೀವು ಈ ರೀತಿಯಾಗಿ ಮಾಡಿದ್ರು ಕೂಡ ಆನ್ಸರ್ ಬರುತ್ತ, ಅಥವಾ ಈ ರೀತಿಯಾಗಿ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ನ ನೀವು ಮಾಡ್ಬೇಕು ಇವಾಗ. ಬಾಳ ಅಂದ್ರೆ ಬಾಳ ಈಸಿ ಐತಿ, ಇದ್ರೊಳಗೆ ಏನೇನ್ ಬಿಡಿಸೋದ ಏನಿಲ್ಲ. ಲಾಜಿಕ್ ಏನ್ ಬರುತ್ತೆ ಹೇಳ್ರಿ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳ್ರಿ. ಸಿಂಪಲ್, ಈ ತರ ಬರ್ಕೊಂಡ ತಕ್ಷಣ ಗೊತ್ತಾಗತ್ತೆ. PQ ಏನಿದೆ, PRQ ಅಂತಂದೈತಿ. ಸೊ ಅದಾದ ನಂತರ ಇದನ್ನೇನಪ್ಪಾ ಅಂತ QSR ಅಂತಂದ್ ಬರ್ದಾರ. ನೆಕ್ಸ್ಟ್ ಇದೇನು, ಸೊ ಓಕೆ, ವೆರಿ ಗುಡ್. ಸೊ ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ +1 ಅಂತ ಮಾಡ್ಕೊಂತ ಹೋಗ್ಯಾರ. ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ +1 ಅಂತಂದ್ ಹೇಳಿ ಮಾಡ್ಕೊಂತ ಹೋಗ್ಯಾರ. ಎಸ್, ನಮ್ದು ಆನ್ಸರ್ ಏನ್ ಬರುತ್ತೆ ಇದಕ್ಕ, ಎಲ್ಲದಕ್ಕೂ +1 ಮಾಡಿದ್ರೆ RTS. ಎಸ್, ನಮ್ದು ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ರೆ PQRSTRS ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಫಸ್ಟ್ ಆಫ್ ಆಲ್? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಯಾರಾದ್ರೂ ಜಾಯಿನ್ ಆಗಾರಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಜಾಯಿನ್ ಮಾಡಿಸ್ರಿ. ಆಮೇಲೆ ಎಲ್ಲಾ ವಿಡಿಯೋಸ್ಗಳನ್ನ ಒಂದ್ ಸ್ವಲ್ಪ ಶೇರ್ ಮಾಡ್ರಪ್ಪ ಎಲ್ಲಾ ಕಡೆಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಎಲ್ಲದಕ್ಕೂ ಸೇಮ್ ಲಾಜಿಕ್. ಫಸ್ಟ್ ಇದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇದು, ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇದು. ಇವು ಮೂರೇ ಮೂರು ಲಾಜಿಕ್ಗಳು. ನೀವ್ ಎಲ್ಲಿ ಬೇಕಲ್ಲಿ ಎಂತ ಕ್ವಶನ್ ಬೇಕಾದ್ ಮಾಡ್ರಿ, ಇಂಥದ ಬರುತ್ತೆ. ವೆರಿ ಗುಡ್. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ 2024ರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು. ಇವಾಗೇನ್ ನೀವು ಸಾಲ್ವ್ ಮಾಡಕತ್ತಿರಲ್ಲ, ಇವೆಲ್ಲ 2024ರಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾನು ಹಾಕಿದ್ದೇನೆ. ನೀವು ಎಕ್ಸಾಮ್ ಬರ್ದಂಗೆ ಇವಾಗ. ಅರ್ಥ ಆಗ್ತೈತೆ ಎಲ್ರಿಗೂ? ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಜಿಕ್ ಹೇಳ್ಬಿಡ್ತೀನಿ. LMRC ಅಂತಂದ್ ಐತೆ. ಸೊ ಇದನ್ನ ಏನ್ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ PQVG ಅಂತಂದ್ ಹೇಳಿ ಬರ್ದಾನ. ಸೊ ನಮ್ದು ಫಸ್ಟ್ ಲಾಜಿಕ್ ಏನು, ಡೈರೆಕ್ಟ್ ಟು ಡೈರೆಕ್ಟ್ ನೋಡ್ಬೇಕು. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಟು ಡೈರೆಕ್ಟ್ ನೋಡ್ಬೇಕು. ಸೊ ಎಲ್ಲೈತಿ, ಇಲ್ಲೈತಿ. ಇದನ್ನ ಏನ್ ಬರ್ದಾನ, ಪಿ ಅಂತ ಹೇಳಿ ಬರ್ದಾನ. 1 ಹೆಜ್ಜೆ, 2, 3, 4 ಹೆಜ್ಜೆ ಮುಂದಾಕಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ, ಎಂ ಅನ್ನ ಕ್ಯೂ ಅಂತಂದ್ ಹೇಳಿ ಬರ್ತಾರ. ಸೊ ಇಲ್ಲಿ ನೋಡ್ರಿ, 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 4 ಹೆಜ್ಜೆ ಮುಂದ್ಗಡೆ ಹೋಗಿದಾನ. ಆಮೇಲೆ ನೆಕ್ಸ್ಟ್ ಏನು, ಆರ್ ದಿಂದ ವಿ, 1, 2, 3, 4. ಇಲ್ಲೂ ಕೂಡ 4 ಹೆಜ್ಜೆ ಮುಂದು. ಸಿ ದಿಂದ ಜಿ ಇಲ್ಲ ಐತ್ ನೋಡ್ರಿ, 1, 2, 3, 4. ನಮ್ಗೊಂದು ಪ್ರಾಪರ್ ಆಗಿರೋ ಲಾಜಿಕ್ ಸಿಕ್ ನೋಡ್ರಿ, +4, +4, +4, +4 ಅಂತಂದೇಳಿ. ಅದನ್ನೇ ಏನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ಕೆ ಹಾಕ್ಬೇಕು. ಲಾಸ್ಟ್ ಏನೈತಿ, XYDO ಅಂತ ಏನೈತಲ್ಲ, ಸೊ ಇದಕ್ಕೆಲ್ಲದಕ್ಕೂ +4 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತಾ, ಎಕ್ಸ್ ದಿಂದ +4 ಮಾಡಿದ್ರೆ ಎಲ್ಲಿ ಬರುತ್ತಾ, 1, 2, 3, 4. ಸರ್ ಬಿ ಬರುತ್ತ ರೀ. ಸೊ ಆರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಲಿಮಿನೇಟ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈ ದಿಂದ 1, 2, 3, 4 ಸಿ ಬರತ್ರಿ. ಇಲ್ಲಿ ನೋಡ್ರಿ, ಎಂ ಐತಿ, ಇಲ್ಲಿ ಬಿ ಐತಿ, ಇಲ್ಲಿ ಎರಡು ಹೋದ್ವು. ಸೊ BCHS ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಬಾಳ ಅಂದ್ರ ಬಾಳ ಈಸಿ. ಎಲಿಮಿನೇಷನ್ ಮೆಥಡ್ ಮಾಡೋದು ಕಲೀರಿ ನಂತರ. ಕ್ಲಿಯರ್ ಎಲ್ರಿಗೂ? ಎಸ್, ನೋಡ್ರಿ ಇದನ್ನ ನೋಡ್ರಿ ಕ್ವಶನ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೀವೇ ಬಿಡಿಸ್ಬೇಕು ಇದನ್ನ ಇವಾಗ. ಟೈಮ್ ತಗೊಳ್ರಿ. ಎಸ್, ವೆರಿ ಗುಡ್. ಇಲ್ಲಿ ಲಾಜಿಕ್ ಏನ್ ಬರುತ್ತಾ, ಲಾಜಿಕ್ ಏನ್, RMJE ಅಂತಂದೈತಿ. ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ VQNI ಅಂತಂದ್ ಹೇಳಿ ಬರ್ದಾರ. ಸೊ ನೆಕ್ಸ್ಟ್ ZURM ಅಂತಂದ್ ಬರ್ದಾರ. ಆಮೇಲೆ DYVQ ಅಂತಂದ್ ಹೇಳಿ ಬರ್ದಾರ. ನೆಕ್ಸ್ಟ್ ಏನು ಅಂತ ಕ್ವಶನ್ ಕೇಳಿದಾರ. ಸೊ ವೆರಿ ಗುಡ್. ಸೊ ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ +4, +4, +4 ಮಾಡಿದಾರ. ಸೊ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಏನ್ ಬಂದೈತಿ, ಆನ್ಸರ್ ಬಿ ಬಂದೈತೆ. HCZU ಅಂತಂದ್ ಹೇಳಿ ನಮ್ದು ಆನ್ಸರ್ ಬಂದೈತೆ. ವೆರಿ ಗುಡ್. ಎಸ್, ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಸೊ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಜಾಯ್ನ್ ಆಗರಿದ್ರಂದ್ರೆ ಅವ್ರಿಗೆ ನನ್ನ ನಂಬರ್ ಕೊಡ್ರಿ. ಸೊ ಈ ನಂಬರ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆಸೇಜ್ ಮಾಡಕ್ ಹೇಳ್ರಿ. ಎಕ್ಸಾಮ್ಸ್ಗಳು ಇರ್ತಾವ, ಅದಾದ ನಂತರ ನೆಕ್ಸ್ಟ್ ಈ ತರ ಕ್ಲಾಸ್ಗಳು ಇರ್ತಾವ. ಸೊ ನನ್ನ ಕ್ಲಾಸ್ಗಳು ಎಲ್ರಿಗೂ ಅರ್ಥ ಆಗ್ತಿದಾವಲ್ವಾ? ಸೊ ಈಸಿ ಅನಿಸ್ತೈತೆ ಎಕ್ಸಾಮ್ ನಿಮ್ಗೆ, ಆರಾಮಾಗಿ ಮಾಡ್ಕೋಬಹುದಾ? ಎಸ್. ಸೊ ನೋಡ್ರಿ, ಇಲ್ಲಿ ಲಾಜಿಕ್ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. YTWO ಅನ್ನ ಏನಂತ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ. ಸೊ ಈ ತರ ಸಡನ್ ಆಗಿ ಕೊಟ್ಬಿಟ್ಟಾರ, ನಮಗ್ ಗೊತ್ತಾಗಂಗಿಲ್ಲ. ಅವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಇವೆರಡು ತಗೊಳ್ಳೋಣ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ UPS1 ಅಂತಂದ್ ಐತೆ. ಇಲ್ಲಿ ನೋಡ್ರಿ, ಇಲ್ಲೂ 1 ಐತಿ, ಇಲ್ಲೂ 1 ಐತಿ, ಇಲ್ಲಿ 0 ಐತೆ, ಇಲ್ಲಿ 0 ಐತೆ. ಅಂದ್ರೆ ಇಲ್ಲಿ ಡಬಲ್ 1 ಆದ ನಂತರ ನೆಕ್ಸ್ಟ್ 0 ಬರುತ್ತೆ ಅಂತಂದ್ ಹೇಳಿದ್ರೆ ಇಲ್ಲಿ ಎಷ್ಟು ಏನ್ ಬರ್ಬೇಕು, ಇಲ್ಲಿ 1 ಐತಿ. ಇಲ್ಲಿ ನೋಡ್ರಿ 0 ಆದ ನಂತರ, ಇಲ್ಲಿ ನೋಡ್ರಿ 0 ಆದ ನಂತರ 2 1ಗಳು ಅದಾವ. ಹಂಗಂದ್ರ ಇಲ್ಲಿ 0 ಆದ ನಂತರ ಇಲ್ಲೂ 2 1ಗಳು ಬರ್ಬೇಕು ಲಾಸ್ಟ್ಗೆ. ಇಲ್ಲಿ ನೋಡ್ರಿ ಲಾಜಿಕ್, ಇಲ್ಲಿ 0 ಐತಿ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ. ಸೊ ಇಲ್ಲಿ ಏನ್ ಮಾಡ್ಬೇಕು, 0 ಆದ ನಂತರ 1 1 ಅಂತಂದ್ ಹೇಳಿ 2 ಬರ್ಬೇಕು. ಸೊ ಅಂದ್ರೆ ಇಲ್ಲಿ ನೋಡ್ರಿ 0 ಇದ್ದದ್ದು ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳು ಎಲಿಮಿನೇಟ್ ಆದವು. ಉಳಿದಿರೋ ಆಪ್ಷನ್ಸ್ ಗಳು ಯಾವ್ದು, ಬಿ ಮತ್ತು ಸಿ. ಸೊ ಇವಾಗ ಕಂಡಿಡಿರಿ ನೋಡೋಣ. UPS1 ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ SNQ0 ಅಂತಂದ್ ಹೇಳಿ ಬರ್ತಾರ. ನೋಡ್ರಿ ಏನ್ ಬರುತ್ತೆ ಇಲ್ಲಿ, ನಾನು ABCD ಬರ್ದಿಲ್ಲ.
ಎಸ್, ಇಲ್ಲಿ ಏನೈತಿ ಯು ಅನ್ನ ಏನಂತ ಬರ್ದಾರ ಅಂತ ನೋಡ್ರಿ, ಯು ಐತಿ, ಇಲ್ಲಿ ಏನ್ ಬರ್ದಾರ ಎಸ್ ಅಂತ ಬರ್ದಾರ. ಸೊ ಒಂದ್ ಹೆಜ್ಜೆ ಎರಡ್ ಹೆಜ್ಜೆ -2 ಆಗೈತಿ. ಅದಾದ ನಂತರ ಪಿ ಅನ್ನ ಏನಂತ ಬರ್ದಾರ, ಎನ್ ಅಂತ ಬರ್ದಾರ, 1 2, ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ -2 ಆಗೈತೆ. ನೆಕ್ಸ್ಟ್ ಎಸ್ ಅನ್ನ ಕ್ಯೂ ಅಂತಂದ್ ಹೇಳಿ ಬರ್ದಾರ, ಇದನ್ ಬರ್ದಾರ 1 2, ಇಲ್ಲೂ ಕೂಡ -2. ಅಂದ್ರೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಇದಕ್ಕೆ -2 ಮಾಡ್ಬೇಕು. ಸೊ YTW0ಗೆ ನೀವೇನ್ ಮಾಡ್ಬೇಕು, ಇಲ್ಲಿ ಎಲ್ಲದಕ್ಕೂ -2 -2 -2 ಮಾಡ್ಬೇಕು. ಸೊ ಅವಾಗ ನಮ್ದು ಆನ್ಸರ್ ಏನ್ ಬರುತ್ತ, ವೈಗ್ -2 ಮಾಡಿದ್ರೆ ಏನ್ ಬರುತ್ತೆ ಸರ್, ಡಬ್ಲ್ಯೂ ಬರತ್ರಿ. ಟಿಗ್ -2 ಮಾಡಿದ್ರೆ ಏನ್ ಬರುತ್ತೆ, 1 2 ಸರ್, ಆರ್ ಬರತ್ರಿ. ಸೊ ಆಯ್ತು, ಇದು ಮುಗೀತು, ಈ ಆಪ್ಷನ್ ಹೋಯ್ತು, ಒಂದೇ ಆಪ್ಷನ್ ಉಳಿತು, WRU1 ಅಂತಂದ್ ಹೇಳಿ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡ್ರಿ, ಈಸಿ ಐತೆ, ಇದನ್ನ ನೀವ ಮಾಡ್ಬೇಕು. ಸೊ ಲಾಜಿಕ್ ಏನ್ ಬರುತ್ತೆ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ MR ಅನ್ನ ಏನಂತ ಬರ್ದಾರ ಅಂದ್ರ VA ಅಂತಂದ್ ಹೇಳಿ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ NS ಅನ್ನ ನೆಕ್ಸ್ಟ್ ಏನ್ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಏನ್ ಬರತ್ತಪ್ಪ, +9 ಅಂತಂದ್ ಬರತ್ತಾ ಲಾಜಿಕ್. ವೆರಿ ಗುಡ್. ಇಲ್ಲಿ ನೋಡ್ರಿ, ಇನ್ನೊಂದರ ಕ್ವಶನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. ಈ ತರ ಸಿರೀಸ್ ಕೇಳ್ತಾರ. ಇನ್ನೊಂದರ ನೀವು ಕೇಳಿರ್ಬೋದು, 4ನೇ ಪದವನ್ನ ಕಂಡಿಡಿರಿ ಅಂತಂದ್ ಹೇಳಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ MR VA ಗೆ ರಿಲೇಟ್ ಆಗಿದ್ರೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ EJ, ಸೊ ಯಾವ್ದಕ್ ರಿಲೇಟ್ ಆಗೈತಿ ಅಂತಂದ್ ಈ ರೀತಿಯ ಕ್ವಶನ್ಸ್ ಕೇಳ್ತಾರಲ್ಲ, ಅವಾಗೂ ಕೂಡ ಸೇಮ್ ಮಾಡ್ಬೇಕು. 1 2 ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರದ್ದು ರಿಲೇಷನ್ ಏನ್ ಬರುತ್ತೆ ಅಂತಂದ್ ಚೆಕ್ ಮಾಡ್ಬೇಕು. ಆಮೇಲೆ EJ ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ರಿಲೇಷನ್ ಹಾಕ್ಬಿಟ್ಟು ನಾವು ಆನ್ಸರ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಎರಡು ತರ ಏನಂತಂದ್ ಹೇಳಿದ್ರೆ ಸೇಮ್ ಆಗತ್ತೆ. ಅಲ್ಲೂ ಕೂಡ ಇಂಥ ಪ್ರಾಬ್ಲಮ್ಸ್ ಬಂದಾಗ ಕೂಡ ಫಸ್ಟ್ ಇದೇ ತರ ಚೆಕ್ ಮಾಡ್ಬೇಕು, ನೇರವಾಗಿ ಇಲ್ಲ ಅಂತಂದ್ ಹೇಳಿದ್ರೆ ಕ್ರಾಸ್ ಚೆಕ್ ಮಾಡ್ಬೇಕು, ಅಥವಾ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿ ಚೆಕ್ ಮಾಡ್ಬೇಕು. ಸೊ ಈ ಕ್ವಶನ್ ಕೂಡ ಏನಂತಂದ್ ಹೇಳಿದ್ರೆ ಈ ತರ ಕೇಳಿದಾಗ ಕೂಡ ನೀವು ಹಂಗೆ ಮಾಡ್ಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಸೊ ಈ ತರನು ಕೇಳಿದಾಗ ಎಸ್, ಆನ್ಸರ್ ಏನ್ ಬರುತ್ತೆ, ಇಲ್ಲಿ ಎ ಬರುತ್ತಾ, WB. ಸೊ ವೆರಿ ಗುಡ್. ಲಾಜಿಕ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಇಲ್ಲೂ +9 ಮಾಡಿದಾರ, ಆಮೇಲೆ ಇಲ್ಲೂ +9 ಮಾಡಿದಾರ. ಸೊ ನಮ್ಗೆ ಆನ್ಸರ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಎಸ್, ಇಲ್ಲಿ ನೋಡ್ರಿ, ನಾನು 2 ಕ್ವಶನ್ ತರ ಹೇಳ್ತೀನಿ ನೋಡ್ರಿ. ME18 ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ OG22 ಆಗಿ ಬರ್ದಿದಾರ. ಹಂಗಾದ್ರ ಇಲ್ಲಿ ನೋಡ್ರಿ, ನಾನು ಲಾಸ್ಟ್ ತಗೊಂತೀನಿ, ಇವ್ರದೆಲ್ಲ ರಿಲೇಷನ್ ನೋಡ್ಕೊಳ್ರಿ. UM34 ಅನ್ನ ಏನಂತ ಬರೀತಾರ. ಸೊ ಇಲ್ಲಿ ಸಿರೀಸ್ ಕ್ವಶನ್ ಆಯ್ತು, ಅದಾದ ನಂತರ 4th ಟರ್ಮ್ ಕಂಡುಹಿಡಿಯೋದು ಕೂಡ ಇಲ್ಲೇ ಬರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಲಾಜಿಕ್ ಅನ್ನ ಕಂಡುಹಿಡಿಬೇಕು. ಸೊ ನೋಡ್ರಿ ಸರ್, ಇಲ್ಲಿ ನೋಡ್ರಿ 18 + 4 ಮಾಡಿದಾರ್ರಿ, ಡೈರೆಕ್ಟ್ ಆಗಿ 22 ಆಗೈತೆ. ಸೇಮ್ ಅದೇ ತರ 34 + 4 ಮಾಡಿದ್ರೆ ಎಷ್ಟು ಬರುತ್ತೆ, 38 ಬರುತ್ತೆ. ಸೊ 38 ಅಂತಂದ್ ಹೇಳಿದ್ರೆ 36 ಲಾಸ್ಟ್ ಇದ್ದು 2 ಎಲಿಮಿನೇಟ್ ಆದವು, ಎಲಿಮಿನೇಷನ್ ಮೆಥಡ್. ಸೊ ಉಳಿದಿರೋದೇನಪ್ಪಾ ಅಂತಂದ್ ಹೇಳಿದ್ರೆ 2. ME18 ಅನ್ನ OG22 ಆಗಿ ಬರ್ದಿದಾರೆ ಅಂತಂದ್ ಹೇಳಿದ್ರೆ ಇಲ್ಲಿ +4 ಆಯ್ತು. MOEG ಗೆ ಯಾವ ರಿಲೇಷನ್ ಬರುತ್ತೆ, +2 ಅಲ್ವಾ, MNO. ಸೊ ಎಂ ಅನ್ನ ಏನಂತಂದ್ ಹೇಳಿದ್ರೆ +2 ಮಾಡಿದಾರ. ಸೊ ಅದಾದ ನಂತರ EFGH, ಇ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ G ಬರ್ದಾರ, ಅಂದ್ರೆ ಇಲ್ಲೂ 2 ಹೆಜ್ಜೆ ಮುಂದೆ ಹೋಗ್ಯಾರ, +2. ಸೇಮ್ ಅದೇ ತರ ಇದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಲಾಜಿಕ್ ಹಾಕ್ಬೇಕು, +2 +2 +4 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಏನ್ ಬರುತ್ತಾ, WO38 ಅಂತಂದ್ ಹೇಳಿ ಬರುತ್ತೆ. ಇದೆಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ಇನ್ನೊಂದ್ಸರಿ ಹೇಳ್ಕೊಡ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, AC ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ FN ಆಗಿ ಬರ್ದಿದಾರ. ಸೇಮ್ ಅದೇ ತರ 4th ಟರ್ಮ್ ಕಂಡಿಡೋದು ಹಿಂಗೆ ಕೇಳ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಸಿರೀಸ್ ನಂಬರ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾರ. ಲಾಜಿಕ್ ಏನ್ ಬರುತ್ತೆ ನೋಡ್ರಿ, ಅಲ್ಲಿವರೆಗೂ ABCD ಬರ್ದಿರ್ತೀನಿ ನಾನು.
ಕಂಪ್ಲೀಟ್ ಲಾಜಿಕ್ ಹೇಳ್ಬೇಕು. ಸೊ ಒಂದೊಂದು ವರ್ಡ್ ಹೇಳಕ್ ಹೋಗ್ಬಿಟ್ರೆ ಕಂಪ್ಲೀಟ್ ಲಾಜಿಕ್ ಹೇಳ್ರಿ. ಎಷ್ಟ್ ಅದಾವ ಇಲ್ಲಿ? 2 ಪದ ಅದಾವ. ಎರಡಕ್ಕೂ ಏನೇನ್ ಪ್ಲಸ್ ಮಾಡ್ಬೇಕು? ಸೊ ನಾವು ನೇರವಾಗಿ ಮಾಡೋಣ. ಸೊ ಎ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಆಗಿ ಬರ್ದಿದಾರ. ಸೊ 1 2 3 4 5 +5 +5 ಮಾಡಿದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಆಗೈತೆ. ಸೇಮ್ ಅದೇ ತರ ಸಿ ಅನ್ನ ಎನ್ ಅಂತಂದ್ ಬರ್ದಾರ. ಎಲ್ಲೈತಿ ಸಿ ಅನ್ನ ಎನ್? ಸಿ ಇಲ್ಲೈತಿ, ಎನ್ ಬರ್ದಿದಾರ ನೋಡ್ರಿ. 1 2 3 4 5 6 7 8 9 10 11 +11 ಅಂತಂದ್ ಐತೆ. ಇದು ನಮ್ಗೆ ಯಾಕೋ ಲಾಜಿಕ್ ಸರಿ ಅನ್ಸತಿಲ್ಲ. +5 +11 ನನ್ಗದು ಕರೆಕ್ಟ್ ಆಗಿ ಅನಿಸ್ತಿಲ್ಲ. ಸೊ ನಾವು ನೆಕ್ಸ್ಟ್ ಚೆಕ್ ಮಾಡ್ಬೇಕು ಅದು ಕರೆಕ್ಟ್ ಐತಿಲ್ಲೋ ಅಂತಂದೇಳಿ. ಈ ತರ ಲಾಜಿಕ್ ಬಂದಾಗ ನಾವು ಇನ್ನೊಂದನ್ನ ಚೆಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಎಫ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆ ಅಂತಂದ್ ಹೇಳಿ ಬರ್ದಾರ. ಇವಾಗ ಚೆಕ್ ಮಾಡೋಣ. ಎಫ್ ಎಲ್ಲೈತಿ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆ ಅಂತ ಬರ್ದಾರ. 1 2 3 4 5 ಸರ್ +5 ಮಾಡಿದಾರ. ಇನ್ನು ಎನ್ ಅನ್ನ ವೈ ಅಂತ ಬರ್ದಾರ. ಎನ್ ಅನ್ನ ವೈ ಅಂತಂದ್ ಹೇಳಿ ನೋಡ್ರಿ. 1 2 3 4 5 6 7 8 9 10 11 ಓಕೆ, ಕರೆಕ್ಟ್ ಆಯ್ತಾ? ಸೊ ಈ ತರ ಲಾಜಿಕ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರೆ ಒಂಥರ ಅದ್ಲ್ ಬದಲ್ ತರ ಬರುತ್ತ, ಲಾಜಿಕ್ ಕರೆಕ್ಟ್ ಇರಂಗಿಲ್ಲ. ಈ ತರ ಬಂತು ಅಂತಂದ್ ಹೇಳಿದ್ರ ನೀವೇನಂತಂದ್ ಹೇಳಿದ್ರೆ 2 ಸರಿ ಚೆಕ್ ಮಾಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಪಿ ಜೆ ಅನ್ನ ಏನಂತಂದ್ ಮಾಡ್ತೀರಿ? +5 +11 ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ಆನ್ಸರ್? ಪಿ ಪ್ಲಸ್ ಮಾಡಿದ್ರ +5 ಮಾಡಿದ್ರ 1 2 3 4 5 ಯು ಬರುತ್ತ. ಯು ಅಂತಂದ್ ಹೇಳಿದ್ರೆ ಇವು 2 ಆನ್ಸರ್ ಹೋದ್ವು. ನೆಕ್ಸ್ಟ್ ಜೆ 11 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಪ್ಪ? 1 2 3 4 5 6 7 8 9 10 11 ಯು 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 ಬರುತ್ತ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡು, ನೆಕ್ಸ್ಟ್ ಇನ್ 2 ಕ್ವಶನ್ಸ್ ಗಳಿದಾವ. ನಾನು ಇನ್ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ನೀವೇನಂತಂದ್ ಹೇಳಿದ್ರೆ ಲಾಜಿಕ್ ನೀವು ಹೇಳ್ಬೇಕು, ಆನ್ಸರ್ ನೀವು ಹೇಳ್ಬೇಕು. ನಿಮಗೆ ಟೈಮ್ ಕೊಡ್ತೀನಿ ನಾನು. ಪ್ರತಿಯೊಬ್ರು ಆನ್ಸರ್ ಮಾಡ್ಬೇಕು. ಲಾಜಿಕ್ ನೀವು ಹೇಳ್ಬೇಕು. ಅದಾದ ನಂತರ ನೋಡ್ರಿ, ಫಸ್ಟ್ ಒನ್ ಲಾಜಿಕ್ ಏನು ಈ ರೀತಿಯಾಗಿ, ಸೆಕೆಂಡ್ ಒನ್ ಲಾಜಿಕ್ ಏನು ಈ ರೀತಿಯಾಗಿ, ಸೊ ಥರ್ಡ್ ಒನ್ ಈ ರೀತಿಯಾಗಿ ಬರ್ದಿಟ್ಕೊಡ್ರಿ ಸೈಡ್ಗೆ. ಲಾಜಿಕ್ ಏನ್ ಬರುತ್ತೋ ಮೊದಲು ಲಾಜಿಕ್ ಬೇಕಲ್ಲ. ವೆರಿ ಗುಡ್. ಸೊ ಮಾಡ್ತಿದ್ರಲ್ಲ, ಇನ್ನು ನಾನು ಲಾಜಿಕ್ ಹೇಳಂಗಿಲ್ಲ, ಮಾಡ್ರಿ. ಇನ್ನೊಂದು ನಿಮಿಷ ಟೈಮ್ ತಗೊಳ್ರಿ ಬೇಕಂದ್ರೆ, ಬಟ್ ಅದ್ರ ಪ್ರಾಪರ್ ಆಗಿ ಮಾಡ್ಬೇಕು. ವೆರಿ ಗುಡ್. ವೆರಿ ಗುಡ್. ಸೊ ನೋಡ್ರಿ, ಎಲ್ರು ಮಾಡಿದ್ರ? ಎಲ್ರಿಗೂ ಬಂತಾ? ಇಲ್ಲಿ ನೋಡ್ರಿ, ಲಾಜಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ +4 +4 +4 +4 ಮಾಡಿದಾರ. ಲಾಜಿಕ್ ಏನು ಎಲ್ಲದಕ್ಕೂ +4 ಮಾಡಿದಾರ. ನಮ್ದು ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ CDHJ ಅಂತಂದ್ ಆಗತ್ತೆ ನೋಡ್ರಿ. CDHJ ಅಂತಂದ್ ಆಗತ್ತೆ. ಎಲ್ರಿಗೂ ಬಂತಾ? ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇದೊಂದು ಸೇಮ್ ಕ್ವಶನ್ ಅಲ್ಲ, ಚೇಂಜ್ ಐತಿ ಸ್ವಲ್ಪ. ಲಾಜಿಕ್ ಆಮೇಲೆ ಆನ್ಸರ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಾಸ್ಟ್ ಇಯರ್ದು 2023ರಲ್ಲಿ ಏನ್ ಕೇಳಿರ್ತಾನಲ್ಲ ಆ ಕ್ವಶನ್ಸ್ ಗಳದ್ದು ಓಲ್ಡ್ ವಿಡಿಯೋಸ್ ಇದಾವ, ಅದ್ರ ಲಿಂಕ್ ಗಳನ್ನು ಕೂಡ ನಾನು ಹಾಕಿರ್ತೀನಿ. ಸೊ ಇದು ಮುಗಿದ ನಂತರ ಆ ವಿಡಿಯೋಸ್ ಗಳನ್ನ ನೋಡಿ ನೀವು ಸರ್ಚ್ ಮಾಡ್ರೂ ಸಿಗತ್ತಾ, ಇಲ್ಲ ಅಂದ್ರೆ ನಾನು ಆಮೇಲೆ ಅಪ್ಲೋಡ್ ಮಾಡಿರ್ತೀನಿ ಗ್ರೂಪ್ ಅಲ್ಲಿ. ಸೊ ಆ ವಿಡಿಯೋಸ್ ಗಳನ್ನ ನೋಡ್ಕೊಡ್ರಿ. ವೆರಿ ಗುಡ್. ಸೊ ಇಲ್ಲಿ ಲಾಜಿಕ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ -3 -3 -3 -3 ಆಗತ್ತ. ಸೊ ಆನ್ಸರ್ ಯಾವ್ದಾಗತ್ತ? ಆನ್ಸರ್
ಆಪ್ಷನ್ ಸಿ ಆಗತ್ತಾ? ಓಕೆ, ಎ, ಇ, ಎಫ್ ಆಮೇಲೆ ಎಚ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮೊದಲು ಕೇಳ್ತಾ ಇದ್ರು. ಸೊ ಒಂದೊಂದೇ ಕೊಟ್ಬಿಟ್ಟು ಮೊದಲು ಕೇಳ್ತಾ ಇದ್ರು, ಇವಾಗ ಆ ತರ ಕೇಳಂಗಿಲ್ಲ. ಸೊ ನಾವ್ ಇಲ್ಲಿವರೆಗೂ ಏನ್ ಡಿಸ್ಕಷನ್ ಮಾಡಿದ್ವಲ್ಲ ಆ ತರ ಕ್ವಶನ್ಸ್ ಗಳನ್ನ ಇವಾಗ ಕೇಳ್ತಿದ್ದಾನೆ. ಈಜಿ ಐತ್ರೋ ಆರಾಮಾಗಿ. ಇಂಥ ಕ್ವಶನ್ಸ್ ಗಳಿಗೆ ನೀವೇನಂತಂದ್ ಹೇಳಿದ್ರೆ ABCD ಬರ್ದಿಟ್ಕೊಳ್ಳಬೇಕು ಸೈಡ್ಗೆ. Y ದಿಂದ T ಬರ್ದಿದಾನ. Y ಇಂದ T ಅಂತಂದ್ ಹೇಳಿದ್ರೆ 1 2 3 4 5 -5. ಸೊ ಅದಾದ ನಂತರ T ದಿಂದ P. T ದಿಂದ ಏನಪ್ಪಾ P 1 2 3 4 -4. ನೆಕ್ಸ್ಟ್ P ದಿಂದ M ಅಂದ್ರೆ ಇಲ್ಲಿಗೆ. ಸೊ 1 2 3 -3 ಮಾಡಿದಾನೆ. ನೆಕ್ಸ್ಟ್ -2. ಅದಾದ ನಂತರ -1 ಮಾಡ್ಬೇಕು. K ದಿಂದ -1 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ J ಬರುತ್ತೆ. ವೆರಿ ಗುಡ್. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಅಲ್ಫಾಬೆಟ್ ಸೀರೀಸ್ ಮೇಲೆ ತುಂಬಾ ಈಸಿ ಐತೆ. ಬಿಡಿಸುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಏನ್ ರೂಲ್ಸ್ ಫಾಲೋ ಮಾಡ್ಬೇಕು ಇವಾಗ್ಲೇ ಹೇಳ್ಕೊಡ್ತಾ ಇದ್ದೀನಿ. ಒಂದು ನೇರವಾಗಿ, ಕ್ರಾಸ್, ಅದಾದ ನಂತರ ಇನ್ನೊಂದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಆಲ್ಮೋಸ್ಟ್ ಕೇಳಂಗಿಲ್ಲ. ಕೇಳಿದ್ರೆ ಇವೆರಡರಲ್ಲಿ ಕೇಳ್ತಾನೆ SSC GD ಒಳಗಡೆ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಓಲ್ಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅವನೇನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಆಮೇಲೆ ಎಲ್ರು ಇಂಗ್ಲಿಷ್ ಕ್ಲಾಸ್ ನೋಡಿದ್ರಾ? ನಾನು ಮಾಡಿರೋ ಇಂಗ್ಲಿಷ್ ಕ್ಲಾಸಸ್ ಎಲ್ರು ನೋಡಿದ್ರಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಆಯ್ತಲ್ಲ? ಸೊ ನಾನು ಏನ್ ಹೇಳ್ತೀನಲ್ಲ ಅಷ್ಟೇನಪ್ಪಾ ಅಂತಂದ್ರೆ ನೋಡ್ಕೊಂತ ಹೋಗ್ರಿ. ಆಮೇಲೆ ನೆಕ್ಸ್ಟ್ ಒಂದು ಈ ತರ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ಏನ್ ಹೇಳ್ತಾನಲ್ಲ ಒಂದ್ ಸರಿ ಸೈಡ್ ಬರೆದ್ಬಿಟ್ಟು ಎಲ್ಲಾದ್ರೂ ಹಚ್ಚಿಟ್ಕೊಳ್ರಿ, ಅಥವಾ ಒಂದು ಬುಕ್ ಮಾಡೋದಕ್ಕ. ಸೊ ನೆಕ್ಸ್ಟ್ ನಾವು ಇಂಗ್ಲಿಷ್ ಕ್ವಶನ್ಸ್ ಮಾಡುವಾಗ ಇನ್ನೊಂದ್ 2 ತಿಂಗಳು ಬಿಟ್ಟು ಇಂಗ್ಲಿಷ್ ಕ್ವಶನ್ಸ್ ಮಾಡ್ತಿರ್ತೀವಲ್ಲ ಅವಾಗ ಭಾಳ ಯೂಸ್ ಆಗ್ತಾವ. ನೀವು ಏನಂತಂದ್ ಹೇಳಿದ್ರೆ ಈಸಿಯಾಗಿ ನೋಡ್ಕೋಬಹುದು. ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ. ಆಮೇಲೆ ಎಷ್ಟು ಜನ ಜಾಯ್ನ್ ಆಗ್ತಾರ ಸೊ ಕ್ಲಾಸಸ್ ಗಳಿಗೆ ಜಾಯಿನ್ ಮಾಡಿಸಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಏನಾದ್ರು ಕ್ವಶನ್ಸ್ ಗಳಿದಾವ?